ಆತ್ಮೀಯ ವೀಕ್ಷಕರೇ, ಇವತ್ತು ಒಂದು ಹೊಸ ವಿಷಯ. ನಾವು ಪೆನ್ನನ್ನು ಬಹಳ ಯೂಸ್ ಮಾಡ್ತೀವಿ, ಡೈಲಿ ನಾವು ಅದರಲ್ಲಿ ರೈಟಿಂಗ್ ಮಾಡ್ತೀವಿ. ಬಟ್ ಅದರ ಬರೆಯುವ ಕ್ರಮದ ಬಗ್ಗೆ ಕೆಲವೊಂದು ವಿಚಾರ ಅಥವಾ ಸಂಗತಿಗಳನ್ನು ನಾನು ನಿಮ್ಮೊಂದಿಗೆ ತಿಳಿಯಪಡಿಸ್ತೇನೆ. ಯಾಕಂತ ಹೇಳಿದರೆ, ಇವತ್ತು ನಾವು ಡೈಲಿ ಟೂತ್ ಬ್ರಷ್ ಹಿಡಿಬೇಕಂದ್ರೂ ಒಂದು ಕ್ರಮ ಅದ, ಏನೋ ಒಂದು ಚಮಚ ಹಿಡಿಬೇಕಂದ್ರೂ ಒಂದು ಕ್ರಮ ಅದ, ಅಥವಾ ಕ್ರಿಕೆಟ್ ಆಡಬೇಕಂದ್ರೆ ಬ್ಯಾಟ್ ಹಿಡಿಬೇಕಂದ್ರೂ ಒಂದು ಕ್ರಮ ಅದ. ಹೀಗೆ ಎಲ್ಲದಕ್ಕೂ ಕೂಡ ಒಂದು ನಿರ್ದಿಷ್ಟವಾದಂಥ ಕ್ರಮಗಳಿವೆ. ಆದರೆ ಪೆನ್ನನ್ನು ಮಾತ್ರ ನಾವು ಹೇಗೆ ಹಿಡಿಬೇಕು ಅನ್ನೋದು ಕೂಡ ಒಂದು ಕ್ರಮ ಅಂತ ಹೇಳ್ತಾರೆ. ಹಾಗಾಗಿ ಈ ಪೆನ್ ಅನ್ನೋದು ವಿಶೇಷವಾಗಿ ನಮ್ಮ ಬರವಣಿಗೆ ಮೇಲೆ ಬಹಳಷ್ಟು ಪ್ರಭಾವ ಬೀರುತ್ತದೆ. ನಾನು ಒಂದು ವಿಷಯ ಹೇಳ್ತೇನೆ. ಏನಪ್ಪ ಅಂತೇಳಿದ್ರೆ, 42 ವಯಸ್ಸಿನ ಆನಂದ್ ಅಂತಕ್ಕಂಥ ಒಬ್ಬ ಸರ್ಕಾರಿ ಅಧಿಕಾರಿ ಅವರು ಪೆನ್ ಹಿಡಿಯುವಾಗ ಮುಂಗೈನಲ್ಲಿ ಏನು ಮಾಡ್ತಾರಪ್ಪ ಅಂದರೆ 90 ಡಿಗ್ರಿಯಷ್ಟು ಹಿಂದಕ್ಕೆ ಭಾಗಿಸಿ ಪೆನ್ನನ್ನು ಹಿಡಿತಾರೆ. ಬಟ್ ಅವ್ರ ಕೈ ಬರ ಚೆನ್ನಾಗಿಲ್ಲ, ಆದರೆ ಸುಂದರವಾಗಿ ಬರೆಯುವಂತಾಗಬೇಕಂಥೇಳಿ ಅವ್ರದ್ದು ಆಸೆ. ಆದರೆ ಅವರು ಪೆನ್ ಹಿಡಿದುಕೊಳ್ಳುವ ರೀತಿ ಈಗ ಬದಲಾಯಿಸಬೇಕಂತ ಹೇಳಿದ್ರೆ ಅದಾಗೋದಿಲ್ಲ. ಯಾಕಂದರೆ ಅವ್ರದ್ದು ಅಭ್ಯಾಸ ಆಗಿಬಿಟ್ಟದ, ಅದು ಬೇರೆ ಬಿಟ್ಟಿದೆ ಅನ್ನೋದು ಕೂಡ ನಾವು ಹೇಳಬಹುದು ಅಂತ. ಆದರೆ ನಾವು ಪೆನ್ನನ್ನು ಹಿಡಿಬೇಕಾದ್ರೆ 3 ಅಂಶಗಳ ಬಗ್ಗೆ ವಿಶೇಷವಾಗಿ ನಾವು ಗಮನವನ್ನು ಕೊಡಬೇಕಾಗುತ್ತೆ. ಒಂದು ಸ್ಥಾನ, ಪೊಸಿಷನ್ಸ್, ಯಾವ ಪೊಸಿಷನ್ ಹಿಡಿಬೇಕು. ನೆಕ್ಸ್ಟ್ ರೀತಿ, ಟೈಪ್, ಯಾವ ರೀತಿ ಟೈಪ್ ಒಳಗೆ ಹಿಡಿಬೇಕು. ನೆಕ್ಸ್ಟ್ ಹಿಡಿತ, ಅದನ್ನು ಯಾವ ರೀತಿ ಒಳಗೆ ಹಿಡಿತ ಇಟ್ಕೋಬೇಕು ಅನ್ನೋದು. ಅದರಲ್ಲಿ ಒಂದನೇದು ಸ್ಥಾನ ಅಂತ ಹೇಳಿದರೆ, ನಾವು ಬೆರಳುಗಳಿಂದ ಪೆನ್ನು ಅಥವಾ ಪೆನ್ಸಿಲನ್ನು ಹಿಡಿಯುವ ಸ್ಥಾನವು ತುದಿಯಿಂದ ಕನಿಷ್ಠ 2 ಸೆಂಟಿಮೀಟರ್ ದೂರದಲ್ಲಿರಬೇಕು. ಆಗ ಬೆರಳುಗಳನ್ನು ಸುಲಭವಾಗಿ ಚಲಿಸಲು ಸಾಧ್ಯ. ತುದಿಗೆ ತೀರ ಸಮೀಪದಲ್ಲಿ ಹಿಡಿದರೆ ಬರೆಯುವಾಗ ಕಾಗದ ಮೇಲೆ ಅನಗತ್ಯ ಫೋರ್ಸ್ ಆಗುತ್ತೆ, ಒತ್ತಡ ಬೀಳುತ್ತದೆ ಅಂತ ಹೇಳ್ತಾರೆ. ಪೆನ್ನಿನ ಕಂಠ ಎನ್ನಬಹುದಾದ ಸ್ಥಾನದೊಳಗೆ ಏನಾಗುತ್ತಪ್ಪ ಅಂದರೆ, ಕೆಲವು ಕಂಪ್ನಿಗಳು ಕೆಲವೊಂದು ಗ್ರಿಪ್ಗಳನ್ನು ಅವನ್ನ ತರ್ತಾರೆ. ಅಂದರೆ ಕೈಗೆ ಬರೆಯುವಾಗ ಒಂದು ಗ್ರಿಪ್ ಸಿಗಲಿ ಅಂಥೇಳಿ ಗ್ರಿಪ್ಗಳನ್ನು ಹಾಕಿರ್ತಾರೆ. ಆಮೇಲೆ ರೀತಿ ಅಂದರೆ ಯಾವ ರೀತಿ ನಾವು ಬರೀಬೇಕಪ್ಪ ಅಂತ ಹೇಳಿದರೆ, ಪ್ರತಿಯೊಬ್ಬರು ಪೆನ್ನನ್ನು ಹೇಗೆ ಹಿಡಿತಾರೆ ಅನ್ನೋದು ನಾವು ವಿಶೇಷವಾಗಿ ಗಮನಿಸಬೇಕು. ಅದೊಂದು ಕೂಡ ಸ್ವಾರಸ್ಯಕರ ಅನುಭವ ಅಂತ ಕೂಡ ನಾವು ಹೇಳ್ತೀವಿ. ಆಮೇಲೆ ಕೆಲವೊಬ್ಬರು ಇದನ್ನು ಗಮನಿಸೋದಿಲ್ಲ, ಕೆಲವರು ಅದರ ಬಗ್ಗೆ ತಿಳಿದುಕೊಂಡಿರೋದಿಲ್ಲ. ಏನು ಕೆಲವರು ಹೇಳ್ತಾರೆ, ಅದು ನಮಗೆ ಯಾರು ಇದರ ಬಗ್ಗೆ ತಿಳಿಸಿಲ್ಲ ಅಂತ ಮಾತುಗಳು ಕೂಡ ನಾವು ಕೇಳ್ತೀವಿ. ಇಲ್ಲಿ ಏನಾಗತ್ತಪ್ಪ ಅಂತ ಹೇಳಿದ್ರೆ, ಮಧ್ಯದ ಬೆರಳು ಕೆಳಗಿಂದ ಸಪೋರ್ಟ್ ಹೊಂದಿರುವಂತಿರಬೇಕು ಅಂತ ಹೇಳ್ತಾರೆ. ಅಂದರೆ ವಿಶೇಷವಾಗಿ ನಾವು ಪೆನ್ನನ್ನು ಹೆಬ್ಬೆರಳು ಮತ್ತು ತೋರು ಬೆಳೆಗಳಿಂದ ಹಿಡಿದು ಮಧ್ಯದ ಬೆರಳು ಕೆಳಗಿನಿಂದ ಸಪೋರ್ಟ್ ನೀಡುವಂತಿರಬೇಕು. ಉಳಿದೆರಡು ಬೆರಳುಗಳು ಮಧ್ಯದ ಬೆರಳಿಗೆ ಕೆಳಗೆ ಮಡಿಸಿದ ರೀತಿ ಇರಬೇಕು. ಈ 3 ಬೆರಳುಗಳು ಮಾತ್ರ ಪೆನ್ನಿಗೆ ತಾಗಿರಬೇಕು. ಇದಕ್ಕಾಗಿ ಕೆಲವು ಕಂಪನಿಗಳು ತಯಾರಿಸುವ ಪೆನ್ನನ್ನು ಹಿಡಿಯುವ ಸ್ಥಾನದಲ್ಲಿ 3 ಮುಖ ಇರುವಂತೆ ತಯಾರಿಸುತ್ತಾರೆ. ಅಂದರೆ ಪೆನ್ನುಗಳಿಗೂ ಆ ರೀತಿ ಅವರು ತಯಾರಿಸಿರ್ತಾರೆ. ಇಂಥ 3 ಮುಖದ ಪೆನ್ಸಿಲು ಕೂಡ ಇವೆ ಅಂತ ಹೇಳ್ತಾರೆ. ಪೆನ್ನಿನ ಹಿಂಭಾಗವು ತೋರು ಬೆರಳಿನ ಹಿಂಭಾಗದ ಗಂಟಿಗೆ ಆಧಾರ ಪಡೆದಿರಬೇಕು. ಕೆಲವರು ಪೆನ್ನಿನ ಹಿಂಭಾಗಕ್ಕೆ ಆಧಾರವನ್ನು ನೀಡಿರೋದಿಲ್ಲ, ಅದು ವಿಶೇಷವಾಗಿ ಕಂಪಿಸ್ತಿರುತ್ತದೆ. ಚಿತ್ರದಲ್ಲಿ ಪೆನ್ನಲ್ಲಿ ಹಿಡಿದುಕೊಳ್ಳುವ ಹಲವು ಬಗೆಗಳನ್ನು ನಾನು ಇಲ್ಲಿ ನಿಮಗೆ ತೋರಿಸಿದ್ದೇನೆ. ಅದನ್ನು ಕೂಡ ನೀವು ಇಲ್ಲಿ ನೋಡ್ಬೋದು ವಿಶೇಷವಾಗಿ ಅಂತ ಹೇಳ್ತಾರೆ. ಆದರೆ ಏನಾಗತ್ತಪ್ಪ ಅಂತ ಇಲ್ಲಿ ಹಿಡಿತ ಅನ್ನೋದು ಕೂಡ ಬಹಳಷ್ಟು ಮುಖ್ಯ. ಪೆನ್ನು ಅಥವಾ ಪೆನ್ಸಿನ ಮೇಲೆ ನಮ್ಮ ಬೆರಳುಗಳು ಹಿಡಿತವು ಕನಿಷ್ಠ ಸಮದ್ದಾಗಿರಬೇಕು ಅಂತ ಹೇಳ್ತಾರೆ. ಅದು ಅಷ್ಟು ಬಿಗಿಯಾಗಿರಬೇಕಂದ್ರೆ ಅದು ತನ್ನ ಸ್ಥಾನದಿಂದ ಆಚೀಚೆ ಒಟ್ಟು ಎಲ್ಲೂ ಕೂಡ ಸರಿದಾಡಬಾರ್ದು ಅಂತ ಹೇಳ್ತಾರೆ. ಅಂದರೆ ವಿಶೇಷವಾಗಿ ಬೆಕ್ಕಿನ ಮರಿಗಳು ಹುಟ್ಟಿದಾಗ ಅವಳಿಗೆ ಸರಿಯಾಗಿ ಕಣ್ಣು ಕಾಣಿಸುವುದಿಲ್ಲ. ತಾಯಿ ಬೆಕ್ಕು ಅವುಗಳನ್ನು ಒಂದೊಂದಾಗಿ ಸುರಕ್ಷಿತ ಸ್ಥಳಕ್ಕೆ ಸಾಗಿಸಿರುತ್ತದೆ. ಆಗ ತಾಯಿ ಬೆಕ್ಕು ಮರಿಯ ಕುತ್ತಿಗೆಯ ಮೇಲೆ ಭಾಗದಲ್ಲಿ ಬಾಯಿಯಿಂದ ಕಚ್ಚಿ ಹಿಡಿದಿರುತ್ತದೆ. ಈ ಹಿಡಿತವು ಬಿಗಿಯಾಗಿ ಮರಿ ಸಾಯುವಂತಿರುವುದಿಲ್ಲ, ಸಡಿಲಾಗಿ ಮರಿಯ ಕೆಳಗೆ ಬಿದ್ದು ಹೋಗುವಂತೆಯೂ ಇರುವುದಿಲ್ಲ. ಪೆನ್ಸಿಲಿನ ಮೇಲೆ ನಮ್ಮ ಹಿಡಿತವು ಕೂಡ ತಾಯಿ ಬೆಕ್ಕಿನ ಹಿಡಿತದಂತೆ ಇರಬೇಕು ಅಂತ ಹೇಳ್ತಾರೆ. ಆಮೇಲೆ ಕೆಲವು ಮಕ್ಕಳು ಪೆನ್ನನ್ನು ಎಷ್ಟು ಒತ್ತಿ ಹಿಡಿತಾರೆ ಅಂತ ಹೇಳಿದರೆ, ಅವರ ಬೆಳ ತುದಿಯಲ್ಲಿ ರಕ್ತ ಸಂಚಾರ ಕೂಡ ಸ್ಥಗಿತವಾಗಿರುತ್ತದೆ. ಪೆನ್ನಿನ ಕಂಠವನ್ನು ಹಿಸುಕಿ ಸಾಯಿಸುವಂತಿರುತ್ತದೆ. ಅವರ ಹಿಡಿಯುವ ಜಾಗದಲ್ಲಿ ಗ್ರಿಪ್ ಇಲ್ಲದೆ ಜಾರುವಂತಿದ್ದರೆ ಅದು ಕೂಡ ಒಂದು ಪ್ರಮುಖ ಕಾರಣ ಆಗಿರ್ತದೆ ಅಂತಕ್ಕಂಥದ್ದು ಕೂಡ ನಾವಿಲ್ಲಿ ಗಮನಿಸ್ಬೋದು. ಹೀಗಾಗಿ ನಾವು ಪೆನ್ನುಗಳನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ಸೊಗಸಾಗಿ ಹಿಡಿಯುವಂಥ ರೀತಿಯನ್ನು ನಾವು ನೋಡ್ಬೋದು. ನಿಮಗೆ ಇಷ್ಟವಾಗಿದ್ದರೆ ಇದನ್ನು ದಯವಿಟ್ಟು ಶೇರ್ ಎಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಮಾತುಗಳನ್ನು, ಈ ವಿಷಯವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.